ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 133ನೇ ಭಾಗವನ್ನು ಪ್ರಾರಂಭಿಸುವುದಕ್ಕೂ ಮುನ್ನ 132ನೇ ಭಾಗದಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತಿದ್ದಂತಹ ಅನೇಕ ರಾಕ್ಷಸರನ್ನು ಸಂಹರಿಸಿದಂತಹ ರಾಮರಿಗೆ ದೇವಾನುದೇವತೆಗಳು ವಿಜಯವಾಗಲಿ ನಿಮಗೆ ಅಂತ ಆಶೀರ್ವಾದ ಮಾಡಿದ್ದಾರೆ. ಆ ಒಂದು ಮುಂದಿನ ಭಾಗವೇ 133ನೇ ಭಾಗ. ಸ್ನೇಹಿತರೆ, ನಾನೀಗ 133ನೇ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ನಡುವೆ ಒಟ್ಟಾಗಿ ಸೇರಿ ಗೋಳಾಡತೊಡಗಿದ್ದಂತಹ ರಾಕ್ಷಸ ಯೋಧರ ವಿಧವೆಯರು ರಾಮ ಮತ್ತು ರಾವಣರ ನಡುವಿನ ಶತ್ರುತ್ವಕ್ಕೆ ಮತ್ತು ನಮ್ಮ ವಂಶದ ನಾಶಕ್ಕೆ ಮೂಲ ಕಾರಣಳಾದ ಶೂರ್ಪಣಖಿಯನ್ನು ನಾವು ಶಪಿಸೋಣ. ರಾಮನು ರಾವಣನನ್ನು ಅನೇಕ ಬಾರಿ ಹಿಂದೆ ಪರಾಜಯಗೊಳಿಸಿರುವುದರಿಂದ ರಾವಣನಿಗೆ ರಾಮನ ಅಜೇಯ ಶಕ್ತಿಯ ಬಗ್ಗೆ ಚೆನ್ನಾಗಿ ತಿಳಿದಿರಬೇಕಿತ್ತು. ವಿಭೀಷಣನ ಉಪದೇಶವನ್ನು ಸ್ವೀಕರಿಸಿ ನಮ್ಮ ಮೂರ್ಖ ರಾಜನು ಈ ಸಾಮೂಹಿಕ ಸಂಹಾರವನ್ನು ತಡೆಗಟ್ಟಬಾರದಿತ್ತೆ ಎಂದು ಗೋಳಾಡತೊಡಗಿದರು. ಆಗ ಸ್ತ್ರೀಯರ ರೋದನೆಯನ್ನು ಕೇಳಿದ ರಾವಣನು ತಡೆಯಲಾರದಂತಹ ಕೋಪದಿಂದ ಕುದಿಯತೊಡಗಿದನು. ತುಳಿಯಲ್ಪಟ್ಟಿದ್ದಂತಹ ಸರ್ಪದಂತೆ ಬುಸುಗುಡುತ್ತಿದ್ದ ಅವನು, ನನ್ನ ಸೈನ್ಯವನ್ನು ಯುದ್ಧಕ್ಕೆ ಕೂಡಲೇ ಸಿದ್ಧಪಡಿಸಿ, ನಾನು ರಾಮ, ಲಕ್ಷ್ಮಣ ಮತ್ತು ಎಲ್ಲ ವಾನರ ಯೋಧರನ್ನು ನನ್ನ ಬಾಣಗಳ ಸುಡಿಮಳೆಯಿಂದ ಹಿಂದೆ ಕೊಲ್ಲುತ್ತೇನೆ. ನನ್ನ ರಥವನ್ನು ತನ್ನಿ ಮತ್ತು ಪ್ರತಿಯೊಬ್ಬ ದೃಢಕಾಯ ರಾಕ್ಷಸ ಸೈನಿಕರು ನನ್ನನ್ನು ಹಿಂಬಾಲಿಸುವಂತೆ ಖಚಿತಗೊಳಿಸಿ ಎಂಬ ಆದೇಶವನ್ನು ತನ್ನ ಮಂತ್ರಿಗಳಿಗೆ ನೀಡಿದನು. ರಾವಣನ ಆದೇಶದ ಮೇರೆಗೆ 1,00,000 ರಥಗಳು, 3,00,000 ಆನೆಗಳು, 6 ಕೋಟಿ ಅಶ್ವರೋಹಿ ಸೈನಿಕರು ಮತ್ತು ಅಗಣಿತ ಪದಾತಿ ಸೈನಿಕರು ಒಟ್ಟುಗೂಡಿದರು. ನಂತರ 8 ಕುದುರೆಗಳಿಂದ ಎಳೆಯಲ್ಪಟ್ಟಿರುವಂತಹ ತನ್ನ ರಥವನ್ನು ಏರಿದ ರಾವಣನು ಪ್ರಮುಖ ದೇವತೆಗಳು ತನಗೆ ಹಿಂದೆ ನೀಡಿದ್ದಂತಹ ಅನೇಕ ಅಸ್ತ್ರಗಳೊಂದಿಗೆ ಅಣಿಯಾದನು. ತನ್ನ ಅರಮನೆಯಿಂದ ಹೊರಗೆ ಬಂದ ರಾವಣನನ್ನು ಶಂಖಗಳ ಮತ್ತು ತುತ್ತೂರಿಗಳ ಊದುವಿಕೆಯಿಂದ ತುಂಬಿದ್ದ ಪ್ರಕ್ಷುಬ್ಧ ಆಡಂಬರದ ಪ್ರದರ್ಶನದೊಂದಿಗೆ ಹಾಗೂ ಪ್ರಜೆಗಳ ಉತ್ತೇಜನಭರಿತ ಕೂಗುಗಳೊಂದಿಗೆ ಸ್ವಾಗತಿಸಲಾಯಿತು. ಈ ಕೂಗನ್ನು ಕೇಳಿದ ವಾನರರ ಹೃದಯಗಳನ್ನು ಭಯ ಮತ್ತು ಆತಂಕದ ಭಾವನೆಗಳು ಪ್ರವೇಶಿಸಿದವು. ಬಳಿಕ ರಾವಣನು ಮಹೋದರ, ಮಹಾಪಾಶ್ವ ಮತ್ತು ವಿರೂಪಾಕ್ಷನೊಡನೆ ಉತ್ತರ ದ್ವಾರದಿಂದ ಹೊರಗೆ ಬಂದಾಗ ಒಂದು ಮಂಕಾದ ವಾತಾವರಣವು ಉದ್ಭವಿಸಿತು. ಸೂರ್ಯನನ್ನು ಅಗೋಚರಿಸಿದ್ದಂತಹ ಕಪ್ಪು ಮೋಡಗಳು ರಕ್ತದ ಮಳೆಯನ್ನು ಸುರಿಸಿದವು. ರಾವಣನ ಕುದುರೆಗಳು ರಸ್ತೆಯಲ್ಲಿ ಎಡವಿದವು. ರಾವಣನ ಎಡಗಣ್ಗಳು ಅದುರಿದವು. ಅವನ ಎಡಗೈ ಬಡಿಯಲಾರಂಭಿಸಿತು. ಅವನ ಮುಖವು ಮಂಕುಗೊಂಡಿತ್ತು. ನಂತರ ಧೂಮಕೇತುಗಳು ಆಕಾಶದಲ್ಲಿ ಗೆರೆ ಎಳೆದವು ಮತ್ತು ಒಂದು ರಣಹದ್ದುವು ಬಂದು ರಾವಣನ ರಥದ ಧ್ವಜಪತಾಕೆಯ ಮೇಲೆ ಕುಳಿತುಕೊಂಡಿತು. ಈ ಅಪಶಕುನಗಳನ್ನು ಉಪೇಕ್ಷಿಸಿದ ರಾವಣನು ತನ್ನ ವಿನಾಶಕರವಾದಂತಹ ಹಣೆಬರಹವನ್ನು ಸಂಧಿಸಲು ಮುಂದುವರೆದನು. ಯುದ್ಧವು ಪ್ರಾರಂಭವಾದಾಗ ರಾವಣನು ವ್ಯಾಪಕ ಹಾನಿಯನ್ನುಂಟು ಮಾಡಿದನು. ಯಾವ ವಾನರರಿಗೂ ಅವನ ಬಾಣಗಳ ದಾಳಿಯ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ. ಕೋಪಗೊಂಡ ಸುಗ್ರೀವನು ರಾಕ್ಷಸ ಸೈನ್ಯದ ಮೇಲೆ ವಾನರರ ಒಂದು ಭೀಕರವಾದ ಪ್ರತಿದಾಳಿಯನ್ನು ನಿರ್ದೇಶಿಸಿದಾಗ ರಾವಣನು ತನ್ನ ಗಮನವನ್ನು ರಾಮನ ಕಡೆಗೆ ತಿರುಗಿಸಿದನು. ಅಷ್ಟರಲ್ಲಿ ತನ್ನ ರಥದಿಂದ ಕೆಳಗಿಳಿದು ಆನೆಯನ್ನು ಏರಿದ ವಿರೂಪಾಕ್ಷನು ಬಾಣಗಳನ್ನು ಸುರಿಸುತ್ತಾ ವಾನರರ ಕಡೆಗೆ ಧಾವಿಸಿದನು. ಒಂದು ದೊಡ್ಡ ಮರವನ್ನು ತೆಗೆದುಕೊಂಡ ಸುಗ್ರೀವನು ಆ ಆನೆಯನ್ನು ಅದರಿಂದ ಬಲಯುತವಾಗಿ ಜಜ್ಜಿದಾಗ ಆನೆಯು ಸ್ವಲ್ಪ ಹಿಂಜರಿಯಿತು. ಗಾಯಗೊಂಡಿದ್ದ ಆನೆಯ ಮೇಲಿಂದ ಕೆಳಗೆ ಜಿಗಿದ ವಿರೂಪಾಕ್ಷನು ತನ್ನ ಖಡ್ಗ ಮತ್ತು ಕುರಾಣಿಗಳನ್ನು ತೆಗೆದುಕೊಂಡು ಸುಗ್ರೀವನ ಕಡೆಗೆ ಕೋಪದಿಂದ ಧಾವಿಸಿದನು. ಮುನ್ನುಗ್ಗುತ್ತಿದ್ದ ವೈರಿಯ ಮೇಲೆ ಸುಗ್ರೀವನು ದೊಡ್ಡ ಬಂಡೆಯೊಂದನ್ನು ಎಸೆದಾಗ ಅದರಿಂದ ತಪ್ಪಿಸಿಕೊಂಡ ವಿರೂಪಾಕ್ಷನು ವಾನರ ರಾಜನನ್ನು ತನ್ನ ಖಡ್ಗದಿಂದ ಇರಿದನು. ತಾತ್ಕಾಲಿಕವಾಗಿ ದಿಗ್ಭ್ರಮೆಗೊಂಡಂತಹ ಸುಗ್ರೀವನು ನೆಲಕ್ಕೆ ಉರುಳಿದನು. ಆದರೆ ಕೂಡಲೇ ಜಿಗಿದು ನಿಂತ ಅವನು ವಿರೂಪಾಕ್ಷನ ಎದೆಗೆ ಗುದ್ದಿದನು. ಇದರಿಂದ ಇನ್ನೂ ಕೋಪಗೊಂಡ ರಾಕ್ಷಸನು ತನ್ನ ಖಡ್ಗದಿಂದ ಸುಗ್ರೀವನ ಕವಚವನ್ನು ಬಲವಾಗಿ ಕತ್ತರಿಸಿ ಅವನಿಗೆ ಒದ್ದು ಅವನು ಹಿಂದಕ್ಕೆ ಬೀಳುವಂತೆ ಮಾಡಿದನು. ತನ್ನ ಕಾಲುಗಳ ಮೇಲೆ ಮತ್ತೆ ಪುಟಿದು ನಿಂತಹ ಸುಗ್ರೀವನು ರಾಕ್ಷಸನಿಗೆ ಪ್ರಬಲವಾಗಿ ಹೊಡೆಯಲು ಪ್ರಯತ್ನಿಸಿದನು. ಆ ಹೊಡೆತದಿಂದ ತಪ್ಪಿಸಿಕೊಂಡ ವಿರೂಪಾಕ್ಷನು ಸುಗ್ರೀವನ ಎದೆಗೆ ಗುದ್ದಿದನು. ಕೋಪದಿಂದ ಉರಿಯುತ್ತಿದ್ದ ಅವನನ್ನು ಹೊಡೆಯಲು ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ಸುಗ್ರೀವನು
ಅವಕಾಶವನ್ನು ಕಂಡು ತನ್ನ ಹಸ್ತದಿಂದ ವಿರೂಪಾಕ್ಷನ ಹಣೆಗೆ ಪ್ರಬಲವಾಗಿ ಹೊಡೆದನು. ಕೂಡಲೇ ರಾಕ್ಷಸನ ದೇಹದ ನವರಂಧ್ರಗಳಿಂದ ರಕ್ತ ಸುರಿದು ಅವನು ಸತ್ತು ನೆಲಕ್ಕೆ ಉರುಳಿದನು. ವಿರೂಪಾಕ್ಷನ ಮತ್ತು ಹಲವಾರು ರಾಕ್ಷಸ ಸೈನಿಕರ ಮರಣವನ್ನು ವೀಕ್ಷಿಸಿದ ರಾವಣನು ಇನ್ನೂ ಕೆರಳಿದನು. ಅವನು ವೈರಿಯನ್ನು ಸರ್ವನಾಶ ಮಾಡುವಂತೆ ಮಹೋದರನಿಗೆ ಒತ್ತಾಯ ಮಾಡಿದನು. ವೀರಾವೇಶದಿಂದ ಹೋರಾಡತೊಡಗಿದ ಮಹೋದರನು ಹಲವಾರು ವಾನರರನ್ನು ಕಬಳಿಸಲು ಪ್ರಾರಂಭಿಸಿದಾಗ ಅವರು ಸುಗ್ರೀವನ ಕಡೆಗೆ ಓಡಿದರು. ಮಹೋದರನ ಕಡೆಗೆ ಧಾವಿಸಿದ ಸುಗ್ರೀವನು ಒಂದು ದೊಡ್ಡ ಬಂಡೆಯನ್ನು ಅವನ ಮೇಲೆ ಎಸೆದಾಗ ರಾಕ್ಷಸನು ಅದನ್ನು ಬಾಣಗಳಿಂದ ಚೂರು ಮಾಡಿದನು. ಅತೀವವಾದ ಕೋಪದಿಂದ ಉರಿದ ಸುಗ್ರೀವನು ಒಂದು ಎತ್ತರವಾದ ಮರವನ್ನು ಕಿತ್ತುಕೊಂಡಾಗ ರಾಕ್ಷಸನ ಬಾಣಗಳು ಅದನ್ನು ಕೂಡಲೇ ಕತ್ತರಿಸಿ ವಾನರ ರಾಜನನ್ನು ಛೇದಿಸಿದವು. ಆಗ ಕೆಳಗೆ ಬಿದ್ದಿದ್ದ ಒಂದು ಕಬ್ಬಿಣದ ಗದೆಯನ್ನು ತೆಗೆದುಕೊಂಡ ಸುಗ್ರೀವನು ಮಹೋದರನ ಕಡೆಗೆ ಧಾವಿಸಿ ಅವನ ಕುದುರೆಯನ್ನು ಹೊಡೆದು ಕೆಳಗೆ ಉರುಳಿಸಿದನು. ತನ್ನ ಶಿಥಿಲವಾಗಿದ್ದ ರಥದಿಂದ ಕೆಳಗೆ ಧುಮ್ಮಿಕ್ಕಿದಂತಹ ರಾಕ್ಷಸನು ತನ್ನ ಬಲ್ಲೆಯನ್ನು ಎಸೆದು ಸುಗ್ರೀವನ ಕಡೆಗೆ ಧಾವಿಸಿದನು. ಆಗ ಸುಗ್ರೀವನು ತನ್ನ ಗದೆಯನ್ನು ಎಸೆದನು. ಉಭಯ ಅಸ್ತ್ರಗಳು ಆಕಾಶದಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡೆದು ತಟಸ್ಥಗೊಂಡವು. ಕೆಳಗೆ ಬಿದ್ದಿದ್ದ ಗದೆಯನ್ನು ತೆಗೆದುಕೊಳ್ಳಲು ಸೆಣಸಾಡಿದ ಸುಗ್ರೀವ ಮತ್ತು ಮಹೋದರರು ಅವುಗಳನ್ನು ಪರಸ್ಪರರೆಡೆಗೆ ಎಸೆದರು. ಕಡೆಗೆ ಇಬ್ಬರು ಮುಖಾಮುಖಿಯಾಗಿ ಕೈಗಳಿಂದ ಹೊಡೆದಾಡಲು ಪ್ರಾರಂಭಿಸಿದಾಗ ಒಂದು ಖಡ್ಗವನ್ನು ತೆಗೆದುಕೊಂಡ ಮಹೋದರನು ಸುಗ್ರೀವನ ಕವಚವನ್ನು ಆಳವಾಗಿ ಕತ್ತರಿಸಿದನು. ಕ್ಷಣಿಕವಾಗಿ ಸಿಲುಕಿದ್ದ ಆ ಖಡ್ಗವನ್ನು ಮಹೋದರನು ಹೊರತೆಗೆಯಲು ಪ್ರಯತ್ನಿಸುತ್ತಿದ್ದಾಗ ಆ ಪರಿಸ್ಥಿತಿಯ ಲಾಭವನ್ನು ಪಡೆದ ಸುಗ್ರೀವನು ರಾಕ್ಷಸನ ತಲೆಯನ್ನು ಕತ್ತರಿಸಿದನು. ಸ್ನೇಹಿತರೆ, ರಾಮಾಯಣದ 133ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನವರಾತ್ರಿಯ 2ನೇ ದಿನ ಇಂದು. ನಿನ್ನೆ ಏನು ಹೇಳೋಕ್ಕಾಗಲಿಲ್ಲ, ಸಮಯ ಇಲ್ಲಿರೋದ್ರಿಂದ ಫಸ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಸಾಕಾಗಿತ್ತು. ಈಗ ನವರಾತ್ರಿ ಅಲ್ವಾ, ಸ್ವಲ್ಪ ಪೂಜೆ ಅದು ಇದು ಅಂತ ಇರುತ್ತೆ. ನಿನ್ನೆ ನವರಾತ್ರಿಯ ಮೊದಲನೇ ದಿನ ತಾಯಿ ಶೈಲಪುತ್ರಿಯ ಅವತಾರವಾಗಿದ್ದು, ಇಂದು 2ನೆಯ ದಿನ ಬ್ರಹ್ಮಚಾರಿಣಿಯ ಅವತಾರವಾಗಿದೆ. ನಿಮಗೆಲ್ಲರಿಗೂ ನವರಾತ್ರಿಯ 2ನೇ ದಿನದ ಶುಭಾಶಯಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ.